ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಬಾಳೆಹಣ್ಣಿಂದ ಹಲ್ವಾ, ಅದು ಕೂಡ ಕೇವಲ ಎರಡು ಇಂಗ್ರೀಡಿಯೆಂಟ್ಸಿಂದ ಯೂಸ್ ಮಾಡಿರೋ ಅಂಥದ್ದು. ಸೊ ನೋಡೋಣ ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾವಾಗಲೂ ನೋಟಿಫಿಕೇಷನ್ ಬರುತ್ತೆ ನಾನು ವೀಡಿಯೋ ಹಾಕಿದಾಗ. ಸೊ ನೋಡೋಣ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಅದಕ್ಕೆ ನಾನಿಲ್ಲಿ 4 ಓವರ್ ರೈಪಡ್ ಬನಾನ, ಅಂದರೆ ಫುಲ್ ಹಣ್ಣಾಗಿರಬೇಕು ಅಂತ ಬಾಳೆಹಣ್ಣನ್ನು ತಗೊಳ್ಳಿ. ಪಚ್ಚ ಬಾಳೆಹಣ್ಣಾದರೂ ಓಕೆ, ಪುಟ್ಟ ಬಾಳೆಹಣ್ಣಾದರೂ ಯಾವ ಬಾಳೆಹಣ್ಣಾದರೂ ಓಕೆ. ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ, ನೀರನ್ನು ಹಾಕೋಕ್ಕೆ ಹೋಗಬೇಡಿ, ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಅದಾಗೆ ನಾನಿಲ್ಲಿ 2 ಸ್ಪೂನಷ್ಟು ಬೆಲ್ಲನ ತಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಅದಾದಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನ ತೊಗೊಂಡಿದ್ದೀನಿ, ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ತೊಗೋಬಹುದು. ತುಪ್ಪ ಬಿಸಿ ಆದಮೇಲೆ ಇಲ್ಲಿ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಬಾಳೆಹಣ್ಣು, ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು 2 ನಿಮಿಷದಷ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು 2-3 ನಿಮಿಷ ಆದರೂ ಬೇಕು. ನೋಡ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ. ಈ ರೀತಿ ಆದಾಗ ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೀವು ತುಪ್ಪ ಬೇಕು ಅಂದರೆ ಕಡಿಮೆನೂ ಹಾಕೋಬೋದು, ನಿಮಗೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕೋಬೋದು. ಸೊ ಇವಾಗ ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ನಾನು ಅದೇ ಕಡಾಯಿಗೆ ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಕರಗೋ ಅಷ್ಟು ನಾವು ಇದನ್ನು ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕರಗಿಸ್ಕೊಳ್ಳೋಣ. ಪಾಕ ಏನು ಬರೋದು ಬೇಡ, ಇದನ್ನು ಕರಗಿಸ್ಕೊಂಡ್ರೆ ಸಾಕು. ಮೀಡಿಯಂ ಫ್ಲೇಮಲ್ಲೇ ಇಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ನೋಡ್ಬೋದು ಬೆಲ್ಲ ಎಲ್ಲ ಕರಗ್ತಾ ಬಂದಿದೆ. ಸೊ ಈ ಟೈಮಲ್ಲಿ ನಾವು ನಮ್ಮ ಪೇಸ್ಟ್ನ ಹಾಕ್ಕೊಳ್ಳೋಣ. ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಬಾಳೆಹಣ್ಣಿನ ಪೇಸ್ಟ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿದೆ. ಇದರಲ್ಲಿ ತುಪ್ಪ ಮತ್ತು ಬೆಲ್ಲ ಹಾಗೆ ಬಾಳೆಹಣ್ಣಿಂದು ಪೇಸ್ಟ್ ಇದು 3 ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಆ ರೀತಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. 3-4 ನಿಮಿಷ ಬೇಕಾಗತ್ತೆ. ಸೇಮ್ ಹಲ್ವಾ ಬರುತ್ತಲ್ಲ, ಸೊ ಅದೇ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತಳ ಬಿಟ್ಕೊ ಬರಬೇಕು. ಸೊ ಆವಾಗ ನಾವು ಇದನ್ನು ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಸ್ವಲ್ಪ ತುಪ್ಪ ಇತ್ತು ಪ್ಲೇಟಲ್ಲಿ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು. ಸೊ ಜಾಸ್ತಿ ತುಪ್ಪ ಆದರೂ ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ತಳ ಬಿಡ್ತಾ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇಷ್ಟೇ, ವೆರಿ ಸಿಂಪಲ್. ಬೇಗ ಕೂಡ ಬಾಳೆಹಣ್ಣಿದ್ರೆ ಹೊಸ ರೆಸಿಪಿ ತಿನ್ನಬೇಕು ಅಂತ ಅನಿಸಿದರೆ ನೀವು ಇದನ್ನು ಮಾಡಿ ಟೇಸ್ಟ್ ನೋಡ್ಬೋದು. ಸೊ ನಾನು ಏಲಕ್ಕಿ ಪುಡಿನೂ ಹಾಕ್ಕೊಳ್ತಾ ಇಲ್ಲ, ಬಿಕಾಸ್ ಬಾಳೆಹಣ್ಣಿನ ಘಮನೆ ಸಾಕಿದ್ದಕ್ಕೆ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ನೋಡಿದ್ರಲ್ಲ, ಈ ಟೈಮಲ್ಲಿ ನಾವು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ನಮ್ಮ ಬಾಳೆಹಣ್ಣಿನ ಹಲ್ವಾ ಇಲ್ಲಿ ರೆಡಿಯಾಗಿದೆ. ಸೊ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.